ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್. ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ವಿಶೇಷ ಸೂಚನೆ: KSOU certificates are eligible for all government jobs and promotions. ವಿಳಾಸ: ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ನಗರದ ಪತ್ರಿಕಾ ಭವನದಲ್ಲಿ MLC ಬಸನಗೌಡ ಬಾದರ್ಲಿ ಸುದ್ದಿಗೋಷ್ಠಿ ನಡೆಸಿ, ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ಸುಮಾರು 15,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನೆಲಕ್ಕುರುಳಿ ನಾಶವಾಗಿದೆ ಎಂದು ಅಂದಾಜಿಸಲಾಗಿದೆ. ಈಗಾಗಲೇ ಅಂದಿನಿಂದ ಕೃಷಿ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸಮೀಕ್ಷೆ ನಡೆಸಿದ್ದಾರೆ. ಅವರ ಸಮೀಕ್ಷೆಯ ವರದಿ ಇನ್ನು 3-4 ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ತಿಳಿದು ಬರಲಿದೆ. ಅದನ್ನು ಆಧರಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಸುಮಾರು 3,800 ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ. ವಿಮೆಯ ಹಣವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ತಿಳಿಸಲಾಗಿದೆ. ಹಾಗೆ ಇನ್ನು ಕೆಲವು ರೈತರು ಬೆಳೆ ವಿಮೆ ಮಾಡಿಸಿಲ್ಲವಾದರೂ ಅವರಿಗೂ ಕೂಡ ಈ ಪರಿಹಾರ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ನಡೆದಿದೆ. ಆದಷ್ಟು ರೈತಾಪಿ ಜನರು ತಮ್ಮ ಹೊಲಗಳ ಮೇಲೆ ಬೆಳೆ ವಿಮೆ ತಪ್ಪದೆ ಮಾಡಿಸಬೇಕು. ಇಂತಹ ಅಕಾಲಿಕ ವೈಪರೀತ್ಯಕ್ಕೆ ಒಳಗಾದಾಗ ಅನುಕೂಲವಾಗುತ್ತದೆ ಎಂದು ರೈತರಲ್ಲಿ ಮನವಿ ಮಾಡಿದರು. ಸರ್ಕಾರಕ್ಕೆ ಎಕರೆಗೆ ಎಷ್ಟು ಪರಿಹಾರ ಕೊಡಿಸಲಿಕ್ಕೆ ಒತ್ತಾಯ ಮಾಡುತ್ತೀರಿ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಮೀಕ್ಷೆಯ ವರದಿ ಬಂದ ನಂತರ ಎಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆ ನಾಶವಾಗಿದೆ ಎಂಬುದನ್ನು ಮನಗಂಡು ಸರ್ಕಾರದಿಂದ ಎಷ್ಟು ಕೊಡಲಿಕ್ಕೆ ಸಾಧ್ಯವಿದೆ ಎಂದು ಅರಿತು ಅದರ ಆಧಾರದ ಮೇಲೆ ಎಕರೆಗೆ ಇಂತಿಷ್ಟು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಎಂದರು. ನಮ್ಮೆಲ್ಲ ಸುಮಾರು ರೈತರು 3,800ರಿಂದ 3,900 ಜನ ಇವತ್ತು ಇನ್ಶೂರೆನ್ಸ್ ಹಣ ಪಾವತಿ ಮಾಡಿದ್ದಾರೆ. ನಾನು ಮತ್ತು ದಂಡಾಧಿಕಾರಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಏನು ತಾವು ಸಮೀಕ್ಷೆ ನಡೆಸಿ ಏನು ಬೆಳೆ ವಿಮೆ ಏನಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಕೃಷಿ ಇಲಾಖೆ ಏನು ಕಚೇರಿಯಲ್ಲಿ ನಾನು ಮತ್ತು ದಂಡಾಧಿಕಾರಿಗಳು ಸಭೆಯನ್ನು ನಡೆಸಿ ಅವರಿಗೆ ರಾಯಚೂರು ಜಿಲ್ಲಾ ಸಂಯೋಜಕರಿಗೆ ಜೊತೆ ಮಾತನಾಡಿ ಕರೆಸಿ ಮೀಟಿಂಗ್ ಮಾಡಿ ರಾತ್ರಿ ಸುಮಾರು 9:30 ಗಂಟೆ ಸುಮಾರು ರಾತ್ರಿ ಮಾತನಾಡಿ ಇವತ್ತು ಅವರಿಗೆ ಸೂಚಿಸುವಂಥ ಕೆಲಸ ಈಗಾಗಲೇ ನಾನು ಮತ್ತು ದಂಡಾಧಿಕಾರಿಗಳು ಮಾಡಿದ್ದೇವೆ. ಇವತ್ತೇನು ರೈತರಿಗೆ ಬೆಳೆ ನಷ್ಟದಲ್ಲಿ ಪರಿಹಾರ ಕೊಡಿಸಲಿಕ್ಕೆ ಒತ್ತಾಯಗಳು ಈಗಾಗಲೇ ಕಂದಾಯ ಇಲಾಖೆ ಮಂತ್ರಿಗಳು, ಇವತ್ತೇನು ಕೃಷಿ ಇಲಾಖೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹೋಗಿ ಒತ್ತಾಯ ಮಾಡಿ ಕೂಡಲೇ ಪರಿಹಾರ ಕೊಡಿಸುವಂಥದ್ದು ಪ್ರಾಮಾಣಿಕವಾಗಿ ಒಬ್ಬ ರೈತನ ಮಗನಾಗಿ ರೈತರ ಕಷ್ಟವನ್ನು ನೋಡಿ ನಾನು ಮಾಡುವಂಥದ್ದು ಮಾಡ್ತೇನೆ. ಯಾವ ರೈತರಿಗೂ ಇವತ್ತು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸರ್ಕಾರ ನಿಮ್ಮ ಜೊತೆಗಿದೆ, ನಾನು ನಿಮ್ಮ ಜೊತೆಗಿದ್ದೇನೆ. ಇವತ್ತು ಎಲ್ಲ ರೈತಾಪಿ ವರ್ಗದವರು ಇವತ್ತೇನು ಇನ್ಶೂರೆನ್ಸ್ ಕಂಪನಿಯವರು ಬರ್ತಾರೆ ಅಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ತಹಸೀಲ್ದಾರ್ ಸೂಚಿಸಿದ ಹಾಗೆ, ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಾಗೆ ಅವರು ನಿಮ್ಮ ಹೊಲಗಳಿಗೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಮಾಡಿ ಯಾವ ರೀತಿ ಅವರು ತಮಗೆ ಹೇಳ್ತಾರೆ ಆ ರೀತಿ ಇವತ್ತು ಅವರಿಗೆ ಒದಗಿಸುವ ಎಲ್ಲ ಕಾಗದ ಪತ್ರಗಳು ಏನೇನು ಬೇಕು ಒದಗಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಹೇಳಿ ವಿನಂತಿ ಮಾಡಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲಪರ್ವಿ, ಈರಣ್ಣ ನಾಯಕ್, ಶಂಕರ್ ಗೌಡ, ಗೋಪಾಲಕೃಷ್ಣ, ಬಸವರಾಜ ಗೌಡ, ಅಬೀಬ್, ಹನುಮೇಶ ಸೇರಿದಂತೆ ಅನೇಕರಿದ್ದರು.